morning everyone. Welcome to English class. Today in this class we will discussing about one prose, the three cheats. The three cheats. First of all, I will read the textbook. Observe carefully. Once there lived a Brahman in a village. He was very poor. He used to go from village to village begging alms and food. One day, the Brahman was given a kid in alms by a villager. He lifted it onto his shoulders and set out towards his village. The way to his village lay through a dense forest. As he was crossing it, he came across three wicked men who were cheats. The cheats were very hungry. They thought, if we get the kid from the Brahman, it will make a tasty meal for us today. The three cheats, ಮೂರು ಮೋಸಗಳು. The three cheats, ಮೂರು ಮೋಸಗಾರರು. ದ ತ್ರೀ ಚೀಟ್ಸ್, ಮೂರು ಜನ ಮೋಸಗಾರರು ಎಂಬುದಾಗಿ ಇದು ಒಂದು ಕತೆ. ಒನ್ಸ್ ದೇರ್ ಲಿವ್ಡ್ ಎ ಬ್ರಾಹ್ಮಣ. ಒಂದು ಸಾರಿ ಒಬ್ಬ ಬ್ರಾಹ್ಮಣ ಲಿವ್ಡ್ ಎ ಬ್ರಾಹ್ಮಣ ಇನ್ ಎ ವಿಲೇಜ್. ಒಂದು ಹಳ್ಳಿಯಲ್ಲಿ ವಾಸವಾಗಿದ್ದ ಒಬ್ಬ ಬ್ರಾಹ್ಮಣ ಒಂದು ಹಳ್ಳಿಯಲ್ಲಿದ್ದ. ಹಿ ವಾಸ್ ವೆರಿ ಪೂರ್. ಅವನು ತುಂಬ ಬಡವನಾಗಿದ್ದ. ಹಿ ಯೂಸ್ ಟು ಗೋ ಫ್ರಮ್ ವಿಲೇಜ್ ಟು ವಿಲೇಜ್ ಬೆಗ್ಗಿಂಗ್ ಆಲ್ಮ್ಸ್ ಆ್ಯಂಡ್ ಫುಡ್. ಅವನು ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಭಿಕ್ಷೆ ಬೇಡಿಕೊಂಡು ಆಹಾರವನ್ನು ಸಂಗ್ರಹಣೆ ಮಾಡಿ ಆ ಆಹಾರವನ್ನು ಅವನು ಊಟ ಮಾಡ್ತಾ ಇತ್ತು. ಒನ್ಸ್ ದೇರ್ ಲಿವ್ಡ್ ಎ ಬ್ರಾಹ್ಮಣ್ ಇನ್ ಎ ವಿಲೇಜ್. ಹಿ ವಾಸ್ ವೆರಿ ಪೂರ್ ಆ್ಯಂಡ್ ಹಿ ಯೂಸ್ ಟು ಗೋ ಫ್ರಮ್ ವಿಲೇಜ್ ಟು ವಿಲೇಜ್ ಬೆಗ್ಗಿಂಗ್ ಆಲ್ಮ್ಸ್ ಆ್ಯಂಡ್ ಫುಡ್. ಅವನು ಭಿಕ್ಷೆ ಬೇಡಿ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ, ಇನ್ನೊಂದು ವಿಲೇಜಿಂದ ಇನ್ನೊಂದು ವಿಲೇಜ್ಗೆ ಹೋಗಿ ಭಿಕ್ಷೆ ಬೇಡಿ ಆಹಾರವನ್ನು ಸಂಗ್ರಹಿಸಿ ಊಟ ಮಾಡ್ತಾಯಿದ್ದ. ಒಂದಿನ ದ ಬ್ರಾಹ್ಮಣ ವಾಸ್ ಗಿವನ್ ಎ ಕಿಡ್ ಇನ್ ಆಲ್ಮ್ಸ್ ಬೈ ಎ ವಿಲೇಜರ್. ಅವನು ಭಿಕ್ಷೆ ಬೇಡ್ತಾ ಇರಬೇಕಾದ್ರೆ ಅವನಿಗೆ ಆ ಹಳ್ಳಿಯವರು ಅವನಿಗೆ ಒಂದು ಕಿಡ್ಡನ್ನು ಕೊಡ್ತಾರೆ, ಅಂದರೆ ಒಂದು ಕುರಿಮರಿಯನ್ನು ಅವನಿಗೆ ಕೊಡ್ತಾರೆ. ಒನ್ ಡೇ ದ ಬ್ರಾಹ್ಮಣ್ ವಾಸ್ ಗಿವನ್ ಎ ಕಿಡ್ ಇನ್ ಆಲ್ಮ್ಸ್ ಬೈ ಎ ವಿಲೇಜರ್. ಒಂದಿನ ಆ ಹಳ್ಳಿಯವರು ಅವನಿಗೆ ಒಂದು ಕಿಡ್ಡನ್ನು, ಒಂದು ಕುರಿಮರಿಯನ್ನು ಕೊಡ್ತಾರೆ. ಹಿ ಲಿಫ್ಟೆಡ್ ಇಟ್ ಆನ್ ಟು ಹಿಸ್ ಶೋಲ್ಡರ್ಸ್. ಅದನ್ನು ಅವನ ಶೋಲ್ಡರ್ ಮೇಲೆ ಹೊತ್ಕೊಂಡು ಬರ್ತಾ ಇರ್ತಾನೆ. ಆ್ಯಂಡ್ ಸೆಟ್ ಔಟ್ ಟುವರ್ಡ್ಸ್ ಹಿಸ್ ವಿಲೇಜ್. ಹಾಗೆ ಅವನು ಶೋಲ್ಡರ್ ಮೇಲೆ, ಅಂದರೆ ಅವನ ಹೆಗಲ ಮೇಲೆ ಹೊತ್ಕೊಂಡು ಅವನು ಬರ್ತಾ ಇರ್ತಾನೆ. ಟುವರ್ಡ್ಸ್ ಹಿಸ್ ವಿಲೇಜ್ ಅವನು ಹೊತ್ಕೊಂಡು ಇನ್ನೂ ಆಗಿಲ್ಲ ಇರು. ಸ್ವಲ್ಪ ಸೆಟ್ ಔಟ್ ಟುವರ್ಡ್ಸ್ ಹಿಸ್ ವಿಲೇಜ್. ಅವನು ಹಾಗೇನೆ ಶೋಲ್ಡರ್ಸಲ್ಲಿ ಹೊತ್ಕೊಂಡು ಅವನು ಹಾಗೆ ಹಳ್ಳಿ ಉದ್ದಕ್ಕೂ ನಡ್ಕೊಂಡು ಬರ್ತಾ ಇರ್ತಾನೆ. ದ ವೇ ಟು ಹಿಸ್ ವಿಲೇಜ್ ಲೇ ಥ್ರೂ ಎ ಡೆನ್ಸ್ ಫಾರೆಸ್ಟ್. ಆ ಹಳ್ಳಿ ಒಂದು ದಟ್ಟವಾದಂತಹ ಅರಣ್ಯ, ಒಂದು ಭಯಂಕರವಾದಂತಹ ಒಂದು ಕಾಡಿನ ಮೂಲಕ, ಕಾಡಿನ ದಾರಿಯಲ್ಲಿ ನಡ್ಕೊಂಡು ಹೋಗಬೇಕಾಗಿರುತ್ತೆ. ದ ವೇ ಟು ಹಿಸ್ ವಿಲೇಜ್, ಆ ಹಳ್ಳಿಗೆ ಹೋಗಬೇಕಾದ್ರೆ ಲೇ ಥ್ರೂ ಎ ಡೆನ್ಸ್ ಫಾರೆಸ್ಟ್, ಒಂದು ದಟ್ಟವಾದ ಕಾಡಿನ ಮೂಲಕ ನಡ್ಕೊಂಡು ಹೋಗಬೇಕಾಗಿರುತ್ತೆ. ಆ ಕಾಡು ನೋಡಲಿಕ್ಕೆ ಭಯಂಕರವಾಗಿರುತ್ತೆ. ಹ್ಯಾಸ್ ಹಿ ವಾಸ್ ಕ್ರಾಸಿಂಗ್ ಇಟ್, ಆ ವಿಲೇಜನ್ನು, ಆ ಕಾಡನ್ನು ಅವನು, ಆ ಫಾರೆಸ್ಟನ್ನು ಕ್ರಾಸ್ ಮಾಡ್ತಾ ಇರಬೇಕಾದ್ರೆ ಹಿ ಕೇಮ್ಸ್ ಅಕ್ರಾಸ್ ತ್ರೀ ವಿಕ್ಕೆಡ್ ಮೆನ್. ಅವನು ಮೂರು ಜನ ಅದೇ ಪ್ಲೇಸಲ್ಲಿ, ಆ ಕಾಡಿದೆಯಲ್ಲ, ದಟ್ಟವಾದ ಕಾಡು, ಆ ದಟ್ಟವಾದ ಡೆನ್ಸ್ ಫಾರೆಸ್ಟಲ್ಲಿ ಮೂರು ಜನ ವಿಕ್ಕೆಡ್ ಮ್ಯಾನ್, ಅಂದರೆ ಮೂರು ಜನ ಮೋಸಗಾರರು, ಅಂದರೆ ಮಾಂತ್ರಿಕರು ಅಲ್ಲಿ ಇರ್ತಾರೆ. ವಿಕ್ಕೆಡ್ ಮೆನ್ ಅಂತಂದರೆ ಮಾಂತ್ರಿಕರು, ಮಾಟ ಮಂತ್ರ ಮಾಡೋರನ್ನ, ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರನ್ನ ವಿಕ್ಕೆಡ್ ಮೆನ್ ಅಂತ ಕರಿತೇವೆ. ಮತ್ತು ಮೋಸಗಾರರನ್ನು ಹಾಗೆ ಕರಿತೇವೆ. ರಾಕ್ಷಸರನ್ನು ಕೂಡ ಹಾಗೆ ವಿಕ್ಕೆಡ್ ಮ್ಯಾನ್ ಅಂತ ಕರಿತೇವೆ. ಹೂ ವೆಂಟ್ ಚೀಟ್ಸ್, ಅವರು ಹೂ ವರ್ ಚೀಟ್ಸ್, ಅವರು ತುಂಬ ಮೋಸಗಾರರು.
ದ ಚೀಟ್ಸ್ ವರ್ ವೆರಿ ಹಂಗ್ರಿ. ಅವ್ರಿಗೆ ತುಂಬ ಹೊಟ್ಟೆ ಹಸುವಾಗಿದೆ. ಆ ಮೋಸಗಾರರಿಗೆ ಈಗ ಹೊಟ್ಟೆ ಹಸುವಾಗಿದೆ. ದೇ ಥಾಟ್, ಅವ್ರು ಆಲೋಚನೆ ಮಾಡ್ತಾರೆ, ಅವ್ರಿಗನ್ಸುತ್ತೆ, ಇಫ್ ವಿ ಗೆಟ್ ದ ಕಿಡ್ ಫ್ರಮ್ ದ ಬ್ರಾಹ್ಮಣ್, ಆ ಬ್ರಾಹ್ಮಣು ಅವನ ಶೋಲ್ಡರ್ ಮೇಲೆ ಹೊತ್ಕೊಂಡು ಬರ್ತಾ ಇರುವಂತಹ ಆ ಕಿಡ್ಡನ್ನು, ಆ ಕುರಿಮರಿಯನ್ನು ನಾವು ತಗೊಂಡ್ರೆ, ಅವನಿಂದ ಕಿತ್ಕೊಂಡ್ರೆ, ಇಟ್ ವಿಲ್ ಮೇಕ್ ಎ ಟೇಸ್ಟಿ ಮೀಲ್ ಫಾರ್ ಅಸ್ ಟುಡೇ, ನಮ್ಮೆಲ್ಲರಿಗೂ ಇವತ್ತು ಅದು ತುಂಬ ರುಚಿಕರವಾದಂತಹ ಟೇಸ್ಟಿ ಮೀಲ್, ರುಚಿಕರವಾದಂಥ ಊಟ ಆಗಿರುತ್ತೆ ಅಂತ ಹೇಳಿ ಅವರು ಆಲೋಚನೆ ಮಾಡ್ಕೋತಾರೆ, ಒಂದು ಯೋಜನೆ ಹಾಕೋತಾರೆ. ದೇ ಥಾಟ್ ಇಫ್ ವಿ ಗೆಟ್ ದ ಕಿಡ್ ಫ್ರಮ್ ದ ಬ್ರಾಹ್ಮಣ್ ಇಟ್ ವಿಲ್ ಮೇಕ್ ಎ ಟೇಸ್ಟಿ ಮೀಲ್ ಫಾರ್ ಹಸ್ ಟುಡೇ ಅಂತ ಯೋಚನೆ ಮಾಡಿಕೊಂಡ್ರು. ಬಟ್ ಹೌ ಕ್ಯಾನ್ ವಿ ಲೇ ಹ್ಯಾಂಡ್ಸ್ ಆನ್ ಇಟ್, ಆದರೆ ಅವನ ಕೈಯಿಂದ ಅದನ್ನು ಕಿತ್ಕೊಳ್ಳೋದು ಹೇಗೆ? ಬಟ್ ಹೌ ಕ್ಯಾನ್ ವಿ ಲೇ ಹ್ಯಾಂಡ್ಸ್ ಆನ್ ಇಟ್, ದ ಬ್ರಾಹ್ಮಣ್ ವಿಲ್ ನೆವರ್ ಗಿವ್ ಇಟ್ ಟು ಹಸ್ ಫ್ರೀ ಆಫ್ ಕಾಸ್ಟ್, ನಮಗೆ ಉಚಿತವಾಗಿ ಅಂದರೆ ಏನು ದುಡ್ಡು ಕೊಡ್ದೇನೆ ಆ ಕಿಡ್ಡನ್ನು ನಮಗೆ ಸುಮ್ಮನೆ ಅಂತೂ ಉಚಿತವಾಗಿ ಅವನು ಕೊಡಲ್ಲ. ದ ಬ್ರಾಹ್ಮಣ್ ವಿಲ್ ನೆವರ್ ಗಿವ್, ದ ಬ್ರಾಹ್ಮಣ್ ವಿಲ್ ನೆವರ್ ಗಿವ್ ಇಟ್ ಟು ಹಸ್ ಫ್ರೀ ಆಫ್ ಕಾಸ್ಟ್, ಅದನ್ನು ಉಚಿತವಾಗಿ ಅಂತೂ ನಮಗೆ ಕೊಡಲ್ಲ. ವಿ ಮಸ್ಟ್ ಥಿಂಕ್ ಆಫ್ ಎ ಪ್ಲ್ಯಾನ್ ಟು ಫೂಲ್ ಹಿಮ್, ಅವನನ್ನು ಮೋಸ ಮಾಡಲಿಕ್ಕೆ ಒಂದು ಪ್ಲ್ಯಾನನ್ನು ಮಾಡಲೇಬೇಕು ಅಂತ ಅನ್ಕೋತಾರೆ. ಸೆಡ್ ದ ಸೆಕೆಂಡ್ ಚೀಟ್, ಅದರಲ್ಲಿ ಎರಡನೇ ಮೋಸಗಾರ ಈ ರೀತಿಯಾಗಿ ಹೇಳ್ತಾನೆ, ದ ಬ್ರಾಹ್ಮಣ್ ವಿಲ್ ನೆವರ್ ಗಿವ್ ಇಟ್ ಟು ಹಸ್ ಫ್ರೀ ಆಫ್ ಕಾಸ್ಟ್, ಉಚಿತವಾಗಿ ಯಾವುದೇ ದುಡ್ಡು ಕೊಡದೇನೆ ಅವನು ನಮಗೆ ಉಚಿತವಾಗಿ ಅಂತೂ ಅದನ್ನು ಸುಮ್ಮನೆ ಆ ಕಿಡ್ಡನ್ನು ನಮಗೆ ಕೊಡಲ್ಲ. ವಿ ಮಸ್ಟ್ ಥಿಂಕ್ ಆಫ್ ಎ ಪ್ಲ್ಯಾನ್ ಟು ಫೂಲ್ ಹಿಮ್, ಅವನನ್ನು ಫೂಲ್ ಮಾಡಲಿಕ್ಕೆ, ಅವನನ್ನು ಮೋಸ ಮಾಡಲಿಕ್ಕೆ ಒಂದು ಪ್ಲ್ಯಾನನ್ನು ಮಾಡಲೇಬೇಕು ಅಂತ ಹೇಳಿ ಸೆಕೆಂಡ್ ಚೀಟ್, ಎರಡನೇ ಮೋಸಗಾರ ಹೇಳ್ತಾನೆ. ಲಿಸನ್ ಟು ಮೀ, ನನ್ನನ್ನು ಇಲ್ಲಿ ಕೇಳಿ. ಸೆಡ್ ದ ಥರ್ಡ್ ಚೀಟ್, ಮೂರನೇ ಮೋಸಗಾರ ಹೇಳ್ತಾನೆ, ಇಲ್ಲಿ ಕೇಳಿ. ಐ ಹ್ಯಾವ್ ಥಾಟ್ ಆಫ್ ಎ ಪ್ಲ್ಯಾನ್ ಟು ಫೂಲ್ ದ ಬ್ರಾಹ್ಮಣ್, ನನ್ನ ಹತ್ರ ಒಂದು ಐಡಿಯಾ ಇದೆ ಅವನನ್ನು ಮೋಸ ಮಾಡಲಿಕ್ಕೆ, ಬ್ರಾಹ್ಮಣನನ್ನು ಮೋಸ ಮಾಡಲಿಕ್ಕೆ ಒಂದು ಐಡಿಯಾ ಇದೆ. ದ ಥರ್ಡ್ ಚೀಟ್ ವಿಸ್ಪರ್ಡ್ ಹಿಸ್ ಪ್ಲ್ಯಾನ್ ಟು ಬೋತ್ ಹಿಸ್ ಕಂಪ್ಯಾನಿಯನ್ಸ್, ಅವರಿಬ್ಬರು ಜೊತೆಗಿದ್ದಂತಹ ಚೀಟರ್ಸ್ಗೆ ಅವನು ಮೆಲ್ಲಿಗೆ, ವಿಸ್ಪರ್ಡ್ ಅಂದರೆ ಪಿಸು ಮಾತು, ಮೆಲ್ಲಿಗೆ ಹೇಳ್ತಾ ಇದ್ದಾನೆ. ಏನೋ ಒಂದು ಐಡಿಯಾ, ಅವನಿಗೆ ಒಂದು ಪ್ಲ್ಯಾನ್ ಒಳದಿದೆ. ದ ಥರ್ಡ್ ಚೀಟ್ ವಿಸ್ಪರ್ಡ್ ಟು ಪ್ಲ್ಯಾನ್ ಹಿಸ್ ಪ್ಲ್ಯಾನ್ ಟು ಬೋತ್ ಹಿಸ್ ಕಂಪ್ಯಾನಿಯನ್ಸ್, ಇಬ್ಬರು ಚೀಟ್ಸ್ಗೆ ಅವನು ಒಂದು ಪ್ಲ್ಯಾನನ್ನು ಮೆಲ್ಲಿಗೆ ಹೇಳ್ತಾ ಇದ್ದಾನೆ. ಇಟ್ಸ್ ಎ ವೆರಿ ಗುಡ್ ಪ್ಲ್ಯಾನ್, ಇದು ತುಂಬ ಒಳ್ಳೆ ಐಡಿಯಾ. ಲೆಟ್ ಹಸ್ ಸಿ, ನೋಡೋಣ. ವೆದರ್ ಇಟ್ ವರ್ಕ್ಸ್ ಆರ್ ನಾಟ್, ಇದು ಕೆಲಸ ಮಾಡುತ್ತೋ ಮಾಡಲ್ವೋ ಈ ಪ್ಲ್ಯಾನು ಅಂತ ನೋಡೋಣ. ಸೆಡ್ ದ ಅದರ್ ಟು ಚೀಟ್ಸ್, ಬೇರೆ ಇಬ್ಬರು ಚೀಟ್ಸು ಹಾಗೆ ಹೇಳ್ತಾರೆ. ದ ತ್ರೀ ಚೀಟ್ಸ್ ಮೂವ್ ಟುವರ್ಡ್ಸ್ ದ ಬ್ರಾಹ್ಮಣ್, ಬ್ರಾಹ್ಮಣ ಎಲ್ಲಿ ಹೋಗ್ತಾ ಇರ್ತಾನೋ ಅವನು ಹಿಂದಿಂದನೇ ಹೋಗ್ತಾ ಇದ್ದಾರೆ. ದ ಥರ್ಡ್ ಚೀಟ್ ಸೆಟ್, ಅದರಲ್ಲಿ ಮೂರನೇ ಬ್ರಾಹ್ಮಣ ಹೀಗೆ ಹೇಳ್ತಾನೆ, ವೇರ್ ಆರ್ ಯು ಕೇರಿಂಗ್ ಎ ಡಾಗ್, ಓ ಲರ್ನ್ ಬ್ರಾಹ್ಮಣ, ಐ ಆಮ್ ಸೋ ಸರ್ಪ್ರೈಸ್ ಟು ಸಿ ಯು ವಿತ್ ಇಟ್, ಎಲ್ಲೋಗ್ತಿದೀಯ ಬ್ರಾಹ್ಮಣ, ಈತ ಬ್ರಾಹ್ಮಣನ ಜೊತೆ ಮಾತಾಡ್ತಾ ಇದ್ದಾನೆ. ವೇರ್ ಆರ್ ಯು ಕ್ಯಾರಿಂಗ್ ಎ ಡಾಗ್, ಕ್ಯಾರಿಂಗ್ ಡಾಗ್, ಎಲ್ಲಿಗೆ ಈ ನಾಯಿಯನ್ನು ಹೊತ್ಕೊಂಡು ಹೋಗ್ತಾ ಇದೆಯಾ? ಓ ಲರ್ನ್ ಬ್ರಾಹ್ಮಣ, ಓ ಬ್ರಾಹ್ಮಣ, ನೀನು ಈ ನಾಯಿಯನ್ನು ಎಲ್ಲಿಗೆ ಹೊತ್ಕೊಂಡು ಹೋಗ್ತಾ ಇದೆಯಾ? ಐ ಆಮ್ ಸೋ ಸರ್ಪ್ರೈಸ್ಡ್, ನಂಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ. ಟು ಸಿ ಯು ವಿತ್ ಇಟ್, ಇದನ್ನು ನಿನ್ನ ಜೊತೆ ನೋಡಲಿಕ್ಕೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಇಟ್ ಈಸ್ ಶೋರ್ ಟು ಬ್ರಿಂಗ್ ಡಿಸ್ಗ್ರೇಸ್ ಆ್ಯಂಡ್ ಡಿಫೇಮ್ ಟು ದ ಬ್ರಾಹ್ಮಣ್ ಕಮ್ಯುನಿಟಿ, ನಿಮ್ಮ ಬ್ರಾಹ್ಮಣ ಸಮುದಾಯಕ್ಕೆ, ಬ್ರಾಹ್ಮಣ ಜಾತಿಗೆ ಇದು ಅವಮಾನ, ಇದು ನಾಚಿಕೆಗೆಡ್ತನ. ಡಿಸ್ಗ್ರೇಸ್ ಆ್ಯಂಡ್ ಡಿಫೇಮ್ ಅಂತಂದರೆ ಇದು ಅವಮಾನ, ಇದು ನಾಚಿಕೆಗೆಡ್ತನ. ಈ ನಾಯಿಯನ್ನು ನೀನು ಹೆಗಲ ಮೇಲೆ ಹೊತ್ಕೊಂಡು ಹೋಗೋದ? ಐ ಆಮ್ ಸೋ ಸರ್ಪ್ರೈಸ್ ಟು ಸಿ, ಇದನ್ನು ನೋಡ್ಲಿಕ್ಕೆ ನಂಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ. ಸಿ ಯು ವಿತ್ ಇಟ್, ಇಟ್ ಈಸ್ ಶೋರ್ ಟು ಬ್ರಿಂಗ್ ಡಿಸ್ಗ್ರೇಸ್ ಆ್ಯಂಡ್ ಡಿಫೇಮ್ ಟು ದ ಬ್ರಾಹ್ಮಣ್ ಕಮ್ಯುನಿಟಿ, ನಿಮ್ಮ ಬ್ರಾಹ್ಮಣ ಸಮುದಾಯಕ್ಕೆ ಇದು ಅವಮಾನ, ಇದು ನಾಚಿಕೆಗೆಡ್ತನ ಅಂತ ಹೇಳ್ತಾ ಇದ್ದ. ಡಾಗ್, ನಾಯಿನ, ಎಕ್ಸ್ಕ್ಲೈಮ್ಡ್ ದ ಬ್ರಾಹ್ಮಣನಿಗೆ ಆಶ್ಚರ್ಯ ಆಯಿತು. ಅವನು ಹೆಗಲ ಮೇಲೆ ಹೊತ್ಕೊಂಡಿರೋದು ಕುರಿಮರಿ. ಬಟ್ ಈ ಟೆಲ್ಲಿಂಗ್ ಲೈ, ಆದರೆ ಆ ಥರ್ಡ್ ಚೀಟ್, ಮೂರನೇ ಮೋಸಗಾರ ಸುಳ್ಳು ಹೇಳ್ತಾ ಇದ್ದ. ಡಾಗ್, ನೀನು ನಾಯಿಯನ್ನು ಹೊತ್ಕೊಂಡು ಹೋಗ್ತಿದ್ಯಾ ಅಂತ ಹೇಳ್ತಿದ್ದೆ. ಅದಕ್ಕೆ ಬ್ರಾಹ್ಮಣ ರಿಪ್ಲೈಡ್ ದಟ್
ಡಾಗ್, ನಾಯಿನ? ಎಕ್ಸ್ಕ್ಲೈಮ್, ತುಂಬ ಆಶ್ಚರ್ಯದಿಂದ ಹೇಳ್ತಾನೆ. ನಾಯಿನ? ಎಕ್ಸ್ಕ್ಲೈಮ್ ಬ್ರಾಹ್ಮಣ. ವಾಟ್ ಯು ಸೇ, ನೀನು ಏನು ಹೇಳ್ತಾ ಇದೆಯಾ? ಆರ್ ಯು ಬ್ಲೈಂಡ್, ನೀನೇನು ಕುರುಡನಾ? ಯು ಆರ್ ಟೆಲ್ಲಿಂಗ್ ಮೀ ದಿಸ್ ಕಿಡ್ ಈಸ್ ಎ ಡಾಗ್. ಈ ಕುರಿಮರಿಯನ್ನು ನೀನು ನಾಯಿ ಅಂದ್ಕೊಂಡಿದೀಯಾ? ಎಕ್ಸ್ಕ್ಯೂಸ್ ಮೀ ಸರ್. ಅದಕ್ಕೆ ಹೇಳ್ತಾ ಇದ್ದಾನೆ, ಎಕ್ಸ್ಕ್ಯೂಸ್ ಮೀ ಸರ್, ಡೋಂಟ್ ಬಿ ಕ್ರಾಸ್ ವಿತ್ ಹಿಮ್. ನಾನು ಹೇಳೋ ಮಾತಿಗೆ ನೀವು ಅಡ್ಗಲ್ ಹಾಕ್ಬೇಡಿ. ಐ ಹ್ಯಾವ್ ಸೆಡ್ ವಾಟ್ ಐ ಹ್ಯಾವ್ ಸೀನ್. ನಾನು ಏನು ನೋಡಿದ್ದೀನಿ ಅದನ್ನೇ ಹೇಳ್ತಾ ಇದ್ದೀನಿ. ಸೇಯಿಂಗ್ ಸೊ ದ ಚೀಟ್ ವೆಂಟ್ ಅವೇ. ಅವನು ಮೋಸ ಮಾಡೋ ವೇಯಲ್ಲೇ ಅವನು ಹೇಳ್ತಾ ಇದ್ದಾನೆ. ಗ್ರೂಮ್ಲಿಂಗ್ ಇನ್ ಆ್ಯಂಗರ್, ಅವನು ತುಂಬ ಕೋಪ ಬಂತು. ದ ಬ್ರಾಹ್ಮಣ ಅಡ್ವಾನ್ಸ್ಡ್ ಆನ್ ಹಿಸ್ ವೇ ಹೋಮ್. ಅವನ ಮನೆ ಕಡೆಗೆ ಅವನು ಹೊರಟ. He had not gone far when he came across the second cheat. ಹಾಗೆಯೇ ಅವನು ಎರಡನೇ ಮೋಸಗಾರನನ್ನು ಕೂಡ ಅವನು ಭೇಟಿ ಮಾಡ್ತಾನೆ. ದ ಚೀಟ್ ಸೆಡ್, ಸೆಕೆಂಡ್ ಚೀಟ್, ಎರಡನೇ ಮೋಸಗಾರ ಹೇಳ್ತಾನೆ, ಓ ಜೆಂಟಲ್ ಬ್ರಾಹ್ಮಣ, ಓ ಬ್ರಾಹ್ಮಣ, ಇಟ್ ಡಸ್ ನಾಟ್ ಸೂಟ್, ಇದು ನಿನಗೆ ಸೂಟ್ ಆಗಲ್ಲ. ಯು ಟು ಕ್ಯಾರಿ ಎ ಡೆಡ್ ಕಾಫ್, ನೀನು ಸತ್ತೋಗಿರುವ ಒಂದು ಕರುನ ಹೊತ್ಕೊಂಡು ಹೋಗ್ತಿದೀಯಾ. ಇಟ್ ಡಸ್ ನಾಟ್ ಸೂಟ್, ಇದು ನಿನಗೆ ಸೂಟ್ ಆಗಲ್ಲ. ಯು ಟು ಕ್ಯಾರಿ ಎ ಡೆಡ್ ಕಾಫ್, ಯು ಟು ಕ್ಯಾರಿ ಎ ಡೆಡ್ ಕಾಫ್, ನೀನು ಸತ್ತೋಗಿರುವಂತಹ, ಜೀವ ಇಲ್ಲದೆ ಇರುವಂತಹ ಒಂದು ಡೆಡ್ ಕಾಫ್ ಅಂದರೆ ಒಂದು ಕರುನ ನೀನು ಹೊತ್ಕೊಂಡು ಹೋಗ್ತಾ ಇದೀಯಾ. ಆನ್ ಯುವರ್ ಶೋಲ್ಡರ್ಸ್, ಇಟ್ಸ್ ನಾಟ್ ಯುವರ್ ಜಾಬ್, ಇದು ನಿನ್ನ ಜಾಬ್ ಅಲ್ಲ. ಯಾಕಂದರೆ ಬ್ರಾಹ್ಮಣಸು ನಾನ್ ವೆಜ್ ತಿನ್ನಲ್ಲ, ಹಾಗಾಗಿ ಅವರು ಸತ್ತೋಗಿರುವಂತಹ ಪ್ರಾಣಿಗಳನ್ನು ಮುಟ್ಟೋದೇ ಇಲ್ಲ. How should I say it is shameful for you to do such a mean job? ಇದನ್ನು ಮಾಡ್ತಾ ಇದೆಯಲ್ಲ, ನಿನಗೆ ನಾಚಿಕೆ ಆಗಲ್ವಾ? ಇದು ನಿಮ್ಮ ಕೆಲಸನ ಇದು ಅಂತ ಹೇಳ್ತಾ ಇದ್ದಾನೆ. ಡೆಡ್ ಕಾಫ್, ವಾಟ್ ಯು ಸೇ? ಅದಕ್ಕೆ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ಏನು ಸತ್ತೋಗಿರುವಂತಹ ಕರುನ? ವಾಟ್ ಯು ಸೇ, ನೀನು ಏನು ಹೇಳ್ತಾ ಇದೆಯಾ? ಶೌಟೆಡ್ ಬ್ರಾಹ್ಮಣ ಇನ್ ರೇಜ್. ಅವನು ತುಂಬ ಕೋಪ ಬಂದ್ಬಿಟ್ಟಿದೆ. ಅವನು ಕೋಪದಿಂದ ಹೇಳ್ತಾ ಇದ್ದಾನೆ, ಏನು ಸತ್ತೋಗಿರುವಂತಹ ಕರುನ? ವಾಟ್ ಯು ಸೇ, ನೀನು ಏನು ಹೇಳ್ತಾ ಇದೀಯಾ? ಶೌಟೆಡ್ ದ ಬ್ರಾಹ್ಮಣ ಇನ್ ರೇಜ್, ಜೋರಾಗಿ ಹೇಳ್ತಾರೆ. ಈ ಫರ್ದರ್ ಆ್ಯಡೆಡ್, ಹ್ಯಾವ್ ಯು ಆಲ್ಸೋ ಗಾನ್ ಬ್ಲೈಂಡ್? ಮತ್ತೆ ಅವನು ಹೇಳ್ತಾನೆ, ನಿನಗೂ ಕೂಡ ಕುರುಡಾಗಿದೆಯಾ? ವೈ ಕಾಂಟ್ ಯು ಸಿ ಇಟ್ ಇನ್ ಎ ಲಿವಿಂಗ್ ಕಿಟ್? ಯಾಕೆ ನಿನಗೆ ಇಲ್ಲಿ ಜೀವದಿಂದಿರುವಂತಹ ಒಂದು ಕುರಿಮರಿ ಕಾಣಿಸ್ತಾ ಇಲ್ವಾ? ನಾಟ್ ಎ ಡೆಡ್ ಕಾಫ್, ಇದು ಸತ್ತೋಗಿರುವಂತಹ ಕರು ಅಲ್ಲ. ಐ ಹ್ಯಾವ್ ಗಾಟ್ ಇನ್ ಆರ್ಮ್ಸ್ ಫ್ರಮ್ ಒನ್ ಆಫ್ ದ ವಿಲೇಜರ್ಸ್. ಇದನ್ನು ನಾನು ಒಂದು ಹಳ್ಳಿಯಿಂದ ಪಡೆದುಕೊಂಡಿರುವಂತಹ ಭಿಕ್ಷೆ ಇದು. ವೈ ಶುಡ್ ಯು ಬಿ ಸೋ ಎನ್ರೇಜ್ಡ್ ಸರ್? ಯಾಕೆ ಸರ್ ಕೋಪ ಮಾಡ್ಕೋತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾನೆ. ಇಟ್ಸ್ ಯುವರ್ ಸ್ವೀಟ್ ವಿಲ್ ವೆದರ್ ಯು ಲೈಕ್ ಟು ಕ್ಯಾರಿ ಎ ಡೆಡ್ ಕಾಫ್ ಆರ್ ಲಿವಿಂಗ್ ಒನ್. ಇದು ಅದನ್ನು ನೀವು ಅದು ಸತ್ತೋಗಿದೆಯೋ ಬದುಕಿದೆಯೋ, ಐ ಆಮ್ ನೋ ಬಡಿ ಟು ಸೇ ಎನಿಥಿಂಗ್, ಅದನ್ನು ನಾನು ಹೇಳ್ತಾ ಇಲ್ಲ. ಸೇಯಿಂಗ್ ಸೊ ದ ಸೆಕೆಂಡ್ ಚೀಟ್ ಆಲ್ಸೋ ವೆಂಟ್ ಅವೇ. ಹಾಗೆ ಹೇಳಿಬಿಟ್ಟು ಸೆಕೆಂಡ್ ಚೀಟ್ ಕೂಡ, ಎರಡನೇ ಮೋಸಗಾರನು ಸಹ ಅವನು ಹಾಗೆ ಹೊರಟೋಗ್ತಾನೆ. ದ ಬ್ರಾಹ್ಮಣ್ ಮೂಡ್ ಫರ್ದರ್. ಹಾಗೆ ಆ ಬ್ರಾಹ್ಮಣ ಹೋಗ್ತಾ ಇರಬೇಕಾದ್ರೆ ಬಟ್ ಎ ಡೌಟ್ ಎನ್ಗ್ರಾಸೆಡ್ ಹಿಸ್ ಮೈಂಡ್. ಅವನಿಗೆ ಒಂದು ಡೌಟ್ ಬರುತ್ತೆ ಬ್ರಾಹ್ಮಣನಿಗೆ. ಹಿ ಲುಕ್ಡ್ ಅಟ್ ದ ಕಿಡ್ ಅಗೇನ್ ಆ್ಯಂಡ್ ಅಗೇನ್. ಅವನು ಪದೇ ಪದೇ ಆ ಕುರಿಮರಿಯನ್ನು ನೋಡ್ಕೋತಾ ಇದ್ದಾನೆ. ಸೂನ್ ಹಿ ಮೆಟ್ ದ ಫಸ್ಟ್ ಚೀಟ್. ಅದೇ ರೀತಿ ನೋಡ್ಕೋತಾ ಇರಬೇಕಾದ್ರೆ ಮೊದಲನೇ ಮೋಸಗಾರ ಅವನ ಹತ್ರಕ್ಕೆ ಬರ್ತಾನೆ. ಹೂ ಸೆಡ್, ಅವನು ಏನು ಹೇಳ್ತಾನೆ ಅಂದರೆ, ಎಕ್ಸ್ಕ್ಯೂಸ್ ಮೀ ಸರ್, ಎಕ್ಸ್ಕ್ಯೂಸ್ ಮೀ, ಓ ಲರ್ನ್ ಮ್ಯಾನ್, ಓ ಮನುಷ್ಯ, ವಿತ್ ಡೀಪ್ ಹೆಸ್ಟಿನೇಷನ್ I dare to say with deep ತುಂಬ ಹಿಂಜರಿಕೆಯಿಂದನೇ ಕೇಳ್ತಾನೆ. ಐ ಡೇರ್ ಟು ಸೇ ಇಟ್ ಡಸ್ ನಾಟ್ ಸೂಟ್ ಯು ಅಟ್ ಆಲ್. ತುಂಬ ಹಿಂಜರಿಕೆಯಿಂದನೇ ಕೇಳ್ತಾರೆ. ಐ ಡೇರ್ ಟು ಸೇ, ನನಗೆ ಹೇಳಲಿಕ್ಕೆ ತುಂಬ ಧೈರ್ಯದಿಂದ ಹೇಳ್ತಾ ಇದ್ದಾನೆ. ಇಟ್ ಡಸ್ ನಾಟ್ ಸೂಟ್ ಯು ಅಟ್ ಆಲ್, ನಿನಗೆ ಇದು ಸೂಟ್ ಆಗಲ್ಲ ಬ್ರಾಹ್ಮಣ ಅಂತ ಫಸ್ಟ್ ಮೋಸಗಾರ ಹೇಳ್ತಾ ಇದ್ದಾನೆ. ವಾಟ್ ಅಂತ ಹೇಳ್ತಾ ಇದ್ದಾನೆ. ವಾಟ್ ಡಸ್ ನಾಟ್ ಸೂಟ್ ಮೀ, ಏನು ನನಗೆ ಸೂಟ್ ಆಗಲ್ಲ?
ಕಮ್ ಆನ್ ಕ್ಲಿಯರ್ಲಿ, ಬಾ, ಕಮ್ ಆನ್ ಕ್ಲಿಯರ್ಲಿ, ಬಾ, ಸರಿಯಾಗಿ ಹೇಳು, ಆಸ್ಕ್ ದ ಬ್ರಾಹ್ಮಣ ಹೇಳ್ತಾನೆ. ಇಟ್ ಡಸ್ ನಾಟ್ ಸೂಟ್ ಎ ಲರ್ನ್ ಮ್ಯಾನ್ ಲೈಕ್ ಯು ಟು ಕ್ಯಾರಿ ಎ ಫೋಲ್ ಆನ್ ದ ಶೋಲ್ಡರ್ಸ್. ಈ ಸೌದೆಗಳನ್ನು ನಿನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾ ಇರೋದು ನಿನಗೆ ಸೂಟ್ ಆಗಲ್ಲ. ಇಟ್ ಈಸ್ ಶೇಮ್ಫುಲ್ ಫಾರ್ ಎ ಬ್ರಾಹ್ಮಣ್. ಇದು ಬ್ರಾಹ್ಮಣರಿಗೆ ಶೇಮ್ಫುಲ್, ನಾಚಿಕೆತನ, ಅವಮಾನ. ಇವನ್ ಟು ಟಚ್ ಸಚ್ ಎ ಅನ್ಟೈಡಿ ಆ್ಯನಿಮಲ್. ಇದು ನೀನು ಸತ್ತೋಗಿರುವಂತಹ, ಸುಟ್ಟಿರುವಂತಹ ಒಂದು ಆ್ಯನಿಮಲನ್ನು ತಗೊಂಡೋಗೋದು ನಿನಗೆ ಅಷ್ಟು ಸೂಟ್ ಆಗಲ್ಲ ಅಂತ ಹೇಳ್ತಾನೆ. ಐ ಹ್ಯಾಡ್ ಸಜೆಸ್ಟ್ ಯು, ನಾನು ನಿನ್ಗೊಂದು ಸಜೆಸ್ಟ್ ಮಾಡ್ತೇನೆ. ಯು ಥ್ರೋ ಇಟ್, ಇದನ್ನು ಎಸ್ಬಿಡು, ಆನ್ ದ ಗ್ರೌಂಡ್ ಬಿಫೋರ್ ಎನಿ ಒನ್ ಎಲ್ ಸಿ ಯು ವಿತ್ ಇಟ್. ನೀನು ಇದನ್ನು ಗ್ರೌಂಡಲ್ಲಿ ಬಿಸಾಕ್ಬಿಡು, ಅದನ್ನು ಯಾರಾದರೂ ನೋಡ್ತಾರೆ. ಯು ವಿತ್ ಇಟ್, ಯಾರಾದರೂ ನಿನ್ನನ್ನು ನೋಡಿದ್ರೆ ಏನನ್ಕೋತಾರೆ, ಈ ಆ್ಯನಿಮಲನ್ನು, ನೀನು ಸತ್ತೋಗಿರುವಂತಹ ಆ್ಯನಿಮಲನ್ನು, ಅದು ಸುಟ್ಟಿರುವಂತಹ ಆ್ಯನಿಮಲನ್ನು ನೀನು ಒತ್ಕೊಂಡೋಗದ. ಇದನ್ನು ಬ್ರಾಹ್ಮಣರು ಯಾರಾದರೂ ನೋಡಿದ್ರೆ ನಿನಗೆ ಅವಮಾನ ಆಗುತ್ತೆ. ಇದನ್ನು ನೀನು ಐ ಹ್ಯಾಡ್ ಸಜೆಸ್ಟ್ ಯು, ನಾನು ನಿಂಗೊಂದು ಹೇಳ್ತೀನಿ, ಥ್ರೋ ಇಟ್ ಆನ್ ದ ಗ್ರೌಂಡ್ ಬಿಫೋರ್ ಎನಿ ಒನ್ ಎಲ್ಸ್ ಸಿ ಯು ವಿತ್ ಇಟ್. ಇದನ್ನು ನಿನ್ನ ಜೊತೆ ಯಾರಾದರೂ ನೀನು ಈ ರೀತಿ ಒತ್ಕೊಂಡಿರೋದನ್ನು ನೋಡೋದಕ್ಕೂ ಮುಂಚೆ ಇದನ್ನು ನೀನು ಗ್ರೌಂಡಲ್ಲಿ ಎಸ್ಬಿಡು ಅಂತ ಹೇಳಿ ಒಬ್ಬ ಚೀಟು ಮೋಸಗಾರ ಹೇಳ್ತಾನೆ. ದ ಬ್ರಾಹ್ಮಣ ವಾಸ್ ಇನ್ ಎ ಫಿಕ್ಸ್ ನೌ. ಬ್ರಾಹ್ಮಣ ಈಗ ಫಿಕ್ಸ್ ಆಗ್ತಾನೆ. 3 different person had told him the animal he was carrying was not a kid at all. 3 ಜನರು ನೀನು ಆ ಒಂದು ಪ್ರಾಣಿಯನ್ನು ಹೊತ್ಕೊಂಡಿದೀಯಾ ಅಂತಾನೆ ಹೇಳ್ತಾರೆ. ಹಿ ವಾಸ್ ಕ್ಯಾರಿಂಗ್ ವಾಸ್ ನಾಟ್ ಎ ಕಿಡ್ ಅಟ್ ಆಲ್. ಯಾರು ಕೂಡ ಒಂದು ಮಗುವನ್ನು ನೀನು ಒಂದು ಕುರಿಮರಿಯನ್ನು ಹೊತ್ಕೊಂಡಿದ್ದೀಯ ಅಂತ ಹೇಳ್ತಾ ಇಲ್ಲ ಅಂತ ಗೊತ್ತಾಗುತ್ತೆ. ದೇ ಹ್ಯಾಡ್ ಕಾಲ್ಡ್ ಇಟ್ ಎ ಡಾಗ್. ಒಬ್ಬನು ಅದನ್ನು ನಾಯಿ ಅಂತ ಕರೆದ. ಆ್ಯಂಡ್ ಎ ಡೆಡ್ ಕಾಫ್, ಒಬ್ಬನು ಹಾಗೆಯೇ ಸತ್ತೋಗಿರುವಂತಹ ಒಂದು ಕರು, ಕಾಫ್ ಅಂದರೆ ಕರು. ಆ್ಯಂಡ್ ಎ ಫೋಯಲ್ ರೆಸ್ಪೆಕ್ಟಿವ್ಲಿ, ಮತ್ತು ಅದು ಸುಟ್ಟೋಗಿರುವಂತಹ ಅಂದರೆ ಅದನ್ನು ಸುಟ್ಟಿರುವಂತಹ ಆ್ಯನಿಮಲ್ ಅಂತ ಹೇಳ್ದ. ಇದೇ ರೀತಿಯಾಗಿ 1 by 1 ಹೇಳಿದ್ರು. ದ ಬ್ರಾಹ್ಮಣ್ ಥಾಟ್, ಬ್ರಾಹ್ಮಣ ಈಗ ಯೋಚನೆ ಮಾಡ್ತಾನೆ, ದಿಸ್ ಕಿಡ್ ಮಸ್ಟ್ ಬಿ ಎ ಡೆಮಾನ್. ದಿಸ್ ಕಿಡ್ ಮಸ್ಟ್ ಬಿ ಎ ಡೆಮಾನ್. ಹಾಗಾದರೆ ಈ ಮಗು ಇದು ರಾಕ್ಷಸ ಮಗು ಆಗಿರಬೇಕು. ಅದಕ್ಕೆ ಅವರು ಎಲ್ಲರೂ ಹೇಳ್ತಾ ಇದ್ದಾರೆ, ದಟ್ ಈಸ್ ವೈ ಇಟ್ ಈಸ್ ಚೇಂಜಿಂಗ್ ಇಟ್ಸ್ ಫಾರ್ಮ್ ಅಗೇನ್ ಆ್ಯಂಡ್ ಅಗೇನ್. ಹಾಗಾಗಿ ಈ ಮಗು ಒಂದೊಂದು ಸಾರಿ ಒಂದೊಂದು ಥರ ಕಾಣ್ತಾ ಇದೆ. ಒಬ್ಬರ ಕಣ್ಣಿಗೆ ಅದು ನಾಯಿ ಥರ ಕಾಣ್ತು, ಇನ್ನೊಬ್ಬರ ಕಣ್ಣಿಗೆ ಅದು ಸತ್ತೋಗಿರುವಂತಹ ಒಂದು ಕರು ಥರ ಕಾಣ್ತು, ಇನ್ನೊಬ್ಬರ ಕಣ್ಣಿಗೆ ಅದು ಫೋಯಲ್ ಥರ ಕಾಣ್ತು, ಅಂದರೆ ಸುಟ್ಟಿರುವಂತಹ ಒಂದು ಪ್ರಾಣಿ ಥರ ಕಾಣ್ತು. ಅದಕ್ಕೆ ಬ್ರಾಹ್ಮಣ ಹೇಳ್ತಾ ಇದ್ದಾರೆ, ದಿಸ್ ಕಿಡ್ ಮಸ್ಟ್ ಬಿ ಎ ಡೆಮಾನ್. ಡೆಮಾನ್ ಮೀನ್ಸ್ ರಾಕ್ಷಸ ಮಗು ಇರಬೇಕು ಅನಿಸುತ್ತೆ. ದಟ್ ಈಸ್ ವೈ ಇಟ್ ಈಸ್ ಚೇಂಜಿಂಗ್ ಇಟ್ಸ್ ಫಾರ್ಮ್ ಅಗೇನ್ ಆ್ಯಂಡ್ ಅಗೇನ್. ಹಾಗಾಗಿ ಅದು ಒಂದೊಂದು ಸಾರಿ ಒಂದೊಂದು ಥರ ಒಬ್ಬೊಬ್ಬರ ಕಣ್ಣಿಗೆ ಕಾಣ್ತಾ ಇದೆ. ಸೊ ಈ ಫ್ಲಂಗ್ ಇಟ್ ಆನ್ ದ ಗ್ರೌಂಡ್ ಆ್ಯಂಡ್ ಡ್ಯಾಶ್ ಟುವಾರ್ಡ್ಸ್ ಹಿಸ್ ವಿಲೇಜ್. ಹಾಗಾದರೆ ಅದನ್ನೇ ಇಲ್ಲೇ ಬಿಟ್ಬಿಟ್ಟು ನಾನು ವಿಲೇಜ್ಗೆ ಹೋಗ್ತೀನಿ ಅಂತ ಹೇಳ್ತಾರೆ. ದ ಚೀಟ್ಸ್ ಹ್ಯಾಡ್ ಕಮ್ ಔಟ್ ಸಕ್ಸಸ್ಫುಲ್ ಇನ್ ದೇರ್ ಪ್ಲ್ಯಾನ್. ಅವರೆಲ್ಲರೂ ಅವನು ಗ್ರೌಂಡಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇರೋವಾಗ ಅವ್ರ ಪ್ಲ್ಯಾನ್ ಈಗ ಚೀಟ್ಸ್ ಮೋಸಗಾರರ ಪ್ಲ್ಯಾನ್ ಏನಾಗಿದೆ, ಸಕ್ಸಸ್ ಆಗಿದೆ. ಕಮ್ ಔಟ್ ಸಕ್ಸಸ್ಫುಲ್ ಇನ್ ದೇರ್ ಪ್ಲ್ಯಾನ್. ದೇ ಲಿಫ್ಟೆಡ್ ದ ಕಿಡ್. ಆ ಕಿಡ್ಡನ್ನು ಅವ್ರು ತಗೋತಾರೆ. ಆ್ಯಂಡ್ ವೆಂಟ್ ಅವೇ, ಅದನ್ನು ತಗೊಂಡು ಹೋಗ್ತಾರೆ. ಹ್ಯಾಪಿ ಅಟ್ ದೇರ್ ಸಕ್ಸಸ್. ಅವ್ರ ಸಕ್ಸಸ್ಸಲ್ಲಿ ಅವ್ರ ಸಕ್ಸಸ್ ಆಯ್ತಲ್ಲ ಅವ್ರ ಪ್ಲ್ಯಾನ್, ಅದಕ್ಕೆ ಹ್ಯಾಪಿ ಆಗಿರ್ತಾರೆ, ಖುಷಿ ಪಡ್ತಾರೆ. ದೇ ಫೀಸ್ಟೆಡ್ ಆನ್ ದ ಕಿಡ್. ಅವರು ಆ ಕಿಡ್ಡನ್ನು ಕಟ್ ಮಾಡಿ ಅವರು ಫೀಸ್ಟೆಡ್ ಅಂದರೆ ಆಹಾರವಾಗಿ ಅದನ್ನು ಮಾಡ್ಕೋತಾರೆ. ವಿತ್ ರೈಸ್ ಜೊತೆ ಅವರು ಅದನ್ನು ಕಟ್ ಮಾಡಿ ಅದನ್ನು ಅಡುಗೆ ಮಾಡಿ ತಿಂತಾರೆ. ಆ್ಯಂಡ್ ಕರಿ ದಟ್ ನೈಟ್. ಆ ನೈಟು ಅದನ್ನು ತಿಂತಾರೆ. ಓಕೆ, ಡಿಡ್ ಯು ಅಂಡರ್ಸ್ಟ್ಯಾಂಡ್ ದಟ್ ಲೆಸನ್ ಚಿಲ್ಡ್ರನ್? ಐ ಹೋಪ್ ಯು ಅಂಡರ್ಸ್ಟುಡ್ ದ lesson, the 3 cheats. You also read 2 or 3 times at your home. Thank you.